ಈ ವಿಡಿಯೋದ ಪ್ರಾಯೋಜಕರು ರುಪೀಕ್. ಮನೆಯಲ್ಲೇ ಕೂತ್ಕೊಂಡು ಗೋಲ್ಡ್ ಲೋನ್ ಪಡಿಬಹುದು. ಸುಮ್ಮನೆ ಇವ್ರ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇವ್ರಿಗೊಂದು ಕರೆ ಹಾಕಿ. ಇವ್ರ ಆಪ್ ಲಿಂಕ್ ಮತ್ತೆ ಸಂಪರ್ಕ ವಿವರಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ. ರುಪೀಕ್, ನೋ ತಲೆಬಿಸಿ ಗೋಲ್ಡ್ ಲೋನ್ಸ್. ಯಾರೋ ಅಲ್ಲ ಮಸ್ತಾಂಗ್ ಬಿಟ್ಬಿಟ್ಟಿದ್ದಾರೆ. ಕ್ಲಾಸ್ ಎಲ್ಲ ಪುಡಿ ಪುಡಿ, ಒಳ್ಳೆ ಬೂತದ ಕಾರ್ ಇದ್ದಂಗಿದೆ. ಬೂತ್ ಬಂಗ್ಲೆ ಅಲ್ಲ, ಬೂತದ ಕಾರ್ ಅದು. ಇಲ್ಲಿಂದ 23 ಮೈಲ್ಸ್. ಇಲ್ಲಿಂದ ರೋಡ್ ಚೆನ್ನಾಗಿದ್ದಂಗಿದೆ, ಸಗದಾಗಿದೆ ಇಲ್ಲಿಂದ ರೋಡ್. ಬೇಗ ಹೋಗ್ತೀವ ನೋಡೋಣ ಈಗ. ಓಕೆ, ಇಲ್ಲಿಂದ ಸ್ವಲ್ಪ ನಾನು ತೃಪ್ತಿಯಾಗಿ ಮಾತಾಡಬಲ್ಲೆ. ಏನಕ್ಕೆ ಅಂದರೆ ರೋಡ್ ಚೆನ್ನಾಗಿದೆ. ಹಿಂದೆ ಯಾರೋ ಬರ್ತಾ ಇದ್ದಾರೆ. ಹಿಂದೆ ಯಾವುದೋ ವೋಲ್ಕ್ಸ್ ವ್ಯಾಗನ್ ಬರ್ತಾ ಇದೆ. ಒಳ್ಳೆ ಗಾಡಿ. ಕಾರಲ್ಲಿ ಕರೆಕ್ಟ್ ಸೆಟಪ್ ಇಲ್ಲ ಅಂದರೆ, ಬ್ಲಾಗಿಂಗ್ ಸೆಟಪ್ ಇಲ್ಲ ಅಂದರೆ ಕಷ್ಟ. ಹಾಗೆ 50 ಮೈಲ್ಸ್. ಸ್ಪೀಡ್ ಲಿಮಿಟ್ ಎಷ್ಟಿದೆ? ಬೀಚಿಗೆ 23. ಕ್ಯಾನನ್ ಬೀಚ್. ಶಬಾಷ್. ಆ ಬೀಚ್ ಹೆಸರು ಕ್ಯಾನನ್ ಬೀಚ್. ನನಗೂ ಗೊತ್ತಿಲ್ಲ ಗುರು ಇದೆಲ್ಲ, ನಾನು ಹೊಸಬ ಈ ಊರಿಗೆ. ಕ್ಯಾನನ್ ಬೀಚ್ 23 ಮೈಲ್ಸ್. ಓಕೆ, ಇವಾಗ ಆ್ಯಕ್ಚುಯಲ್ ಎಪಿಸೋಡ್ ಸ್ಟಾರ್ಟ್. ಏನಂದರೆ LMV ಲೈಸೆನ್ಸ್ ಹೆಂಗಾಯಿತು ಅಂತ. ನಾನು ಅಷ್ಟೊತ್ತಿಗೆ 18 ವರ್ಷ ಆಗಿತ್ತು, 19 ವರ್ಷ. ಅವಾಗ LMVಗೆ ಹಾಕ್ಬೋದಲ್ವಾ, ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್, ಫುಲ್ ಲೈಸೆನ್ಸ್ ತೊಗೊಬೋದು. ನಾನು ಡ್ರೈವಿಂಗ್ ಬರ್ತಾ ಇರಲಿಲ್ಲ. ವಿಂಟರ್ ಹಾಲಿಡೇಸಲ್ಲೋ ಸಮ್ಮರ್ ಹಾಲಿಡೇಸಲ್ಲೋ ಯಾವುದೋ ಒಂದು ಹಾಲಿಡೇಸಲ್ಲಿ ಸ್ಟಾರ್ಟ್ ಮಾಡಿದೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗೋಕ್ಕೆ. ಆಮೇಲೆ ಬೆಂಗಳೂರಲ್ಲಿ ಇದು ಡ್ರೈವಿಂಗ್ ಸ್ಕೂಲ್. ಅದೆಲ್ಲ ಆದಮೇಲೆ ಟೂ ಮಂತ್ಸಲ್ಲೆಲ್ಲ ಆಗೋಗಿತ್ತು. ಇನ್ನೇನು ಡ್ರೈವಿಂಗ್ ಸ್ಕೂಲ್ ಟೆಸ್ಟಿಗೆ ಹೋಗೋಕ್ಕಾಯಿತು. ಲರ್ನರ್ಸ್ ಲೈಸೆನ್ಸ್ ಎಲ್ಲ ಆಲ್ರೆಡಿ ತೊಗೊಂಡ್ಬಿಟ್ಟಿದೆ. ತೊಗೊಂಡಾದ್ಮೇಲೆ ಸರಿ ಜ್ಞಾನಭಾರತಿ ಕ್ಯಾಂಪಸ್ ಹತ್ರ. ಇವಾಗ ಗೊತ್ತಿಲ್ಲ, ಅವಾಗ ತಾನೇ ಫ್ರೆಶ್ ಆಗಿ ಓಪನ್ ಮಾಡಿದ್ರು, ಹೊಸದು. ಅಲ್ಲಿ ಹೋಗಿದೆ. ನನಗೆ ಇದು ಏನಪ್ಪ ಡ್ರೈವಿಂಗ್ ಹೇಳ್ಕೊಡ್ತಾರಲ್ವ ನಿಮ್ಮ ಟ್ಯೂಟರ್, ಅವರು ನಮ್ಮ ಜೊತೆ ಬಂದಿದ್ರು. ಅದೇ ನಮ್ಮ ಜೊತೆ ಅಂದರೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ಅದಕ್ಕೆ ನಮ್ಮ ಜೊತೆ ಅಂತ ಹೇಳಿದ್ದು. ನನ್ನ ಜೊತೆ ಇನ್ನೊಬ್ಬ ನನಗೆ ಯಾರು ಹೇಳ್ಕೊಡ್ತಾಯಿದ್ರು ಅವರು ಡ್ರೈವರ್, ಅವ್ರ ಇನ್ಸ್ಟ್ರಕ್ಟರ್ ಬಂದಿದ್ರು. ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಗೊತ್ತಲ್ವ ಅವ್ರ ಗಾಡಿನಲ್ಲಿ ಎರಡೆರಡು, ಅವ್ರಿಗೂ ಕ್ಲಚ್ಚು ಮತ್ತು ಬ್ರೇಕ್ ಇರುತ್ತೆ. ಒಂದು ನಿಮಿಷ ತಾಳಪ್ಪ, ಹೋಲ್ಸ್ಬೇಕಂತ ಪಾಪ ಅವನು ಜಾಗ ಬಿಟ್ಬಿಡೋಣ. ಅವನೇನೋ ಸಿಕ್ಕಾಪಟ್ಟೆ ಅರ್ಜೆಂಟಲ್ಲಿ ಇದ್ದಂಗಿದ್ದಾನೆ ಶಿಷ್ಯ. ಇಲ್ಲ, ನಾನು ಮುಂದೆ ಹೋಗ್ಬೇಕು. ರೋಡಲ್ಲಿ ನೋಡಿದ್ರೆ ಸ್ಪೇಸೇ ಇಲ್ಲ ಗುರು. ಇವ್ನು ನೋಡಿದ್ರೆ ಹಿಂದೆ ಬರ್ತಾ ಇದ್ದಾನೆ ಹಿಂಗೆ. ಅದು ಏನು, ನಾನು 60 ಮೈಲ್ಸ್ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್. ಯಾಕೋ ಟೆನ್ಷನ್ ಕೊಡ್ತಾ ಇದ್ದಾನೆ ಗುರು ನನಗೆ ನಿಜವಾಗ್ಲೂ. ಲೈಕ್ ಮಾಡಿದ್ದಾನೆ, ಹಾಳಾಗಾದ್ರೆ ಹೋಗ್ಲಿ ಹೋಗು. ನಾನು 80 ಮೈಲ್ಸಲ್ಲಿ ಹೋಗ್ಬಿಟ್ಟು ಸ್ವಲ್ಪ ದೂರ ಹೋಗ್ತೀನಿ, ಏನಾರು ಮಾಡ್ಕೊಂಡು. ಸದ್ಯ ಕಳ್ದೋದ ಅವನು ಗುರು. ಇದು ಹಳೇ ಮಾಡಲ್ ಗಾಡಿ, ಹೊಸ ಕಾರ್ ಇದು. ಯಾವ ಮಾಡಲ್ ನನಗೆ ಗೊತ್ತಿಲ್ಲ. ಈ ಕಾರ್ ಯಾವುದು ಅಂತಾನೆ ಮಾತಾಡ. ನಿಸಾನ್ ಇದು, ನಿಸಾನ್ ವರ್ಷ ಇದು. ಓಕೆ, ನನಗೆ ಮರ್ಸೋಗ್ಬಿಟ್ಟಿದೆ ಯಾವ ಕಾರ್ ಇದು ಅಂತ. ಬೆಂಗಳೂರಿನಲ್ಲಿ ಜ್ಞಾನಭಾರತ್ ಮುಂಚೆ ಇದ್ದಿದ್ದು ಅಲ್ಲಿ 8 ಸರ್ಕ್ಯೂಟ್ ಎಲ್ಲ ಇರಲಿಲ್ಲ. ಏನೋ ಸರ್ಕ್ಯೂಟು ಟ್ರ್ಯಾಕ್ ಎಲ್ಲ ಏನೂ ಇರಲಿಲ್ಲ, ಬರೀ ಮಣ್ಣಲ್ಲಿ ಓಡಿಸ್ಬೇಕಾಗಿತ್ತು. ಹೆಂಗೆ ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೆಂಗಳೂರಿನಲ್ಲಿ ಇದು ಟ್ರ್ಯಾಕ್ ಓಪನ್ ಮಾಡಿದರು. ಆಮೇಲೆ ಒಂದು ನಿಮಿಷ ಸ್ವಲ್ಪ ಚಚ್ಚಣ. ರೋಡ್ ಹೆಂಗಿದೆ ಅಂತ ನೋಡಿ, ಆಮೇಲೆ ಸ್ವಲ್ಪ ಹೊತ್ತು ಮಾತಾಡ್ತೀನಿ. ರೋಡ್ ಸಣ್ಣದಿರೋದ್ರಿಂದ ಸ್ವಲ್ಪ ಬೇಗ ಹೋಗ್ಬೇಕು. ಈ ಡ್ಯಾಶ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಡ್ಯಾಶ್ ಲೈನ್ ಇದ್ರೆ ನೀವು ಪಾಸ್ ಮಾಡ್ಬೋದು ಅಂತ. ಆ ಕಡೆ ಬೋಲ್ಡ್ ಲೈನ್ ಇದ್ರೆ ಅವ್ರು ಹಿಂಗೆ ಪಾಸ್ ಮಾಡೋಕ್ಕಾಗಲ್ಲ ಪಕ್ಕದಲ್ಲಿ, ಅಷ್ಟೇ ಡಿಫ್ರೆನ್ಸ್. ಸೆಕ್ಸಿ ರೋಡ್ ಇದು. ಭಯಂಕರ ಸ್ಪೀಡ್ಗೆ ಹೋಗ್ತಿದ್ದೀವಿ. ಸ್ಪೀಡ್ ಲಿಮಿಟ್ ಬರೀ 50. ನಾನು ಆಲ್ಮೋಸ್ಟ್ 80 ಹತ್ರ ಇದ್ದೀನಿ. ಪೊಲೀಸ್ ಏನಾದ್ರು ಇಟ್ಕೊಂಡ್ರೆ ಚೆನ್ನಾಗಿ ಫೈನ್ ಆಗತ್ತೆ. ನಾನು ಇಂಡಿಯನ್ ಲೈಸೆನ್ಸ್ ಕೊಡ್ತೀನಿ ಗ್ಯಾರಂಟಿ, ಪೊಲೀಸ್ ಏನಾದ್ರು ಹಿಡಿದ್ರೆ. ಓಕೆ, ಪ್ಯಾಸಿಂಗ್ ಲೈನ್ ಬಂತು. ವೋಲ್ಕ್ಸ್ ವ್ಯಾಗನ್ ಆದರೆ ಕಳ್ದೋಗ್ಬಿಟ್ಟವನು ಅವನು. 101 ಸೌತ್. ವಾವ್, ಖುಷಿ ಆಗ್ತಾ ಇದೆ ನನಗೋದು ಈ ರೋಡಲ್ಲಿ ಓಡ್ಸೋಕ್ಕೆ. ಕ್ಯಾನನ್ ಬೀಚ್ 13 ಮೈಲ್ಸ್. ಇಕೋಲಾ ಸ್ಟೇಟ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿಂದ ಕ್ಯಾನನ್ ಬೀಚ್ ತುಂಬ ಹತ್ತಿರ ಅಂತ ಗೂಗಲ್ ಮ್ಯಾಪ್ಸಲ್ಲಿ ತೋರಿಸ್ತಾ ಇದೆ. ರೋಡ್ ಮಾತ್ರ ಹೆಂಗಿದೆ ಅಂದರೆ ಇಲ್ಲಿ ನಮ್ಗೆ ಯಾವುದೋ ಜುರಾಸಿಕ್ ಪಾರ್ಕಲ್ಲೋ ಅಥವಾ ನನಗೆ ಯಾವುದೋ ಸಿನಿಮಾ ಸೆಟ್ಟಲ್ಲಿ ನಾನು ಯಾವುದೋ ಒಂದು ದೊಡ್ಡ ಫಾರೆಸ್ಟ್ ಒಳಗಡೆ ಬಂದು
ಮಾತ್ರ ಹೆಂಗಿದೆ ಅಂದರೆ ಸೀನಿಕ್ ಆಗಿದೆ, ನಿಜವಾದ ಹೇಳ್ತೀನಿ. ಒಂಥರ ಸಖತ್ತಾಗಿದೆ ಇಲ್ಲಿ. ನನ್ನ ಎಡಬದಿಗೆ ಸಮುದ್ರ ಕಾಣಿಸ್ತಾ ಇದೆ, ಆದರೆ ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ ನಾನು ಅಷ್ಟೇ. Hi there, how are you? Good, man. How about yourself? I'm great. How much is the parking $5. fees? All right. Anything in particular you're looking to see, man? Well, I'm just visiting, so I don't know what to see in particular. So if you have a map, it would be very helpful. I got you, man. So both left and right are going to dead end at parking lots for you. Sure. Both are going to have a hiking trail for you, those two. One's going to end up at the beach, and the other one's going to end up at a really high vista point. Oh, And that okay. works great, man. So That's my first how many miles is it? one. It's going to be about a 2-mile round trip. Well, what about the beach? Same one. So I can't drive. I just have to walk there, right? Yeah, so you can Right. park, and then the start of the trail is really close to the parking lot. Sure. So if you want the high altitude one, that's to your right. If you want the beach one, that's to your left. I'll go to the beach first. Sounds good. All right, man. mate. Take Thanks. care, man. Bye. ಓಕೆ ಬೀಚ್ಗೆ ಹೋಗೋಣ. ಮೊದಲು ಬೀಚ್ಗೆ ಹೋಗ್ಬೇಕು. ಇಲ್ಲ ಹೈ ಪಾಯಿಂಟ್ಗೆ ಹೋಗ್ಬಿಟ್ಟು ಆಮೇಲೆ ಬೀಚ್ಗೆ ಹೋಗೋಣ. ಈ ಕಡೆ 2 ಮೈಲು, ಈ ಕಡೆ 2 ಮೈಲು. ನಾನು ಮೊದಲು ತಿನ್ಬೇಕು ಗುರು. ವಾ 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 ಬಂದ್ವಿ. ಕೆಳಗಡೆ ಬೀಚ್ಗೆ ಹೋಗೋಕ್ಕಿಂತ ಮುಂಚೆ ಮ್ಯಾಪ್ ನೋಡ್ಕೊಂಡ್ಬಿಡ್ತೀನಿ. ಹಂಗಾಗಿ ಜಾಸ್ತಿ ಎಲ್ಲೂ ಕಳೆದೋಗೋದಲ್ಲ ಇಷ್ಟ ಇಲ್ಲ ನನಗೆ, ಯಾಕೆಂದ್ರೆ ಮನೆಗೆ ಹೋಗ್ಬೇಕು. ಇಲ್ಲಿಂದ 1.25 ಮೈಲಿ ಇದೆ. ಇದೆಲ್ಲ ಡಿಫಿಕಲ್ಟ್ ಟ್ರೈಲೇ ಅಲ್ಲ ಗುರು. ಇವ್ರು ಡಿಫಿಕಲ್ಟ್ ಅಂತ ಸುಮ್ಮನೆ ಆಗ್ತಾರೆ ಅಷ್ಟೇ. ಸ್ವಲ್ಪ ಮೆಟ್ಲಿದ್ರು ಡಿಫಿಕಲ್ಟ್ ಅಂತ ಹಾಕ್ಬಿಡ್ತಾರೆ. ಯಪ್ಪ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಸಮ್ಮರಲ್ಲಿ ಕೂಡ ಇಷ್ಟೊಂದು ಕೋಲ್ಡ್ ಇದೆಯಾ? ವಿಚಿತ್ರ ಗುರು ಇದು. ನಾನು ಡ್ರೈವಿಂಗ್ ಹೇಳ್ಕೊಡ್ತಾ ಇದ್ದಿದ್ದು ಗುರು ಅಂತೂ ಬಲೇ ಪೋಲಿ. ಅವ್ರಿಗೆ ಟರ್ನ್ ಅನ್ನಕ್ಕೆ ಬರ್ತಾ ಇರಲಿಲ್ಲ. ಟ್ರನ್ ನೋಡಿ ಅಂತ ಇದ್ರು. ಕೈ ಬಿಡು ಅಂತ ಇದ್ರು. ಇದಂತೂ ಸಖತ್ ನಗ್ತಾ ಇದೆ ನನಗೆ. ಏನಕ್ಕೆ ಅಂದರೆ ನಾನು ಒಂಥರ ಕ್ರಾಸ್ ಮಾಡ್ತಾ ಇದ್ದೆ ನನ್ನ ಕೈನ, ಅದಕ್ಕೆ ಕೈ ಬಿಡು ಅಂತ ಇದ್ರು. ಯಾರು ಹುಡುಗಿರು ಇದ್ಬಿಟ್ರೆ ಅಂತೂ ಆರು ನೋಡ್ಬಿಟ್ಟು ಹೇಯ್ ನಿನ್ನ ಡವ್ವೇ ನೋಡು ಅಂತ ಕೇಳೋರು. ನಾನು ಇಲ್ಲ ಸರ್ ನನ್ನ ಡವ್ವಲ್ಲ ಅಂತ ಹೇಳಿದ್ರೆ ನೀನೇನೋ ನೀನು ಅಂತ ಹೇಳೋರು. ಆಮೇಲೆ 50 ನಿಮಿಷ ಗಾಡಿ ಓಡಿಸ್ತಾಯಿದ್ರು 1 ಅವರ್ ಸೆಷನಲ್ಲಿ. ಇನ್ನು ಮಧ್ಯದಲ್ಲಿ ಒಂದು 10 ನಿಮಿಷ ಬ್ರೇಕ್ ತೊಗೊತಾಯಿದ್ರು ದಮ್ ಹೊಡಿಯೋಕ್ಕೆ ಮತ್ತು ಟೀ ಕುಡಿಯೋಕ್ಕೆ. ನಾನು ಕೇಳೋರು ಏನು ದಮ್ ಹೊಡಿತೇನೋ ಅಂತ. ನಾನು ಕಾರ್ ಬಿಟ್ಟೆ ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ನನಗೆ ಸಿಗರೆಟ್ ವಾಸನೆ ಅಂದರೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಏನ ನೀನು ಕಾಲೇಜ್ಗೆ ಹೋಗ್ತೀನಿ ಅಂತ್ಯ, ನೋಡಿದ್ರೆ ಒಳ್ಳೆ ದೇವ್ರ ಥರ ಆಡ್ತಿಯಲ್ಲೋ ನೀನು ಅಂತ ರೇಗ್ಸವ್ರು ನನಗೆ ಒಳ್ಳೋರು. ಸ್ವಲ್ಪ ಬೀಚ್ ಹತ್ರ ಜಾಸ್ತಿ ಹೊತ್ತು ಕಳೆದ್ಬಿಟ್ಟೆ. ಆಲ್ರೆಡಿ ತುಂಬ ಸುಸ್ತಾಗ್ತಾಯಿದೆ. ಸಿಕ್ಕಾಪಟ್ಟೆ ನಡೆದಿದ್ದೀನಿ. ಬೆಳಗಿಂದ ಏನೂ ತಿಂದಿಲ್ಲ. ಈಗ ಸುಮಾರು 1.5 ಮೈಲಿ ಮತ್ತೆ ವಾಪಸ್ ಹೋಗ್ಬೇಕು ಪಾರ್ಕಿಂಗ್ ಲಾಟ್ಗೆ. ಜನನೇ ಇಲ್ಲ. ಇನ್ನು ಸನ್ಲೈಟ್ ಇನ್ನೊಂದು ಮೋಸ್ಟ್ಲಿ 40 ಮಿನಿಟ್ಸಲ್ಲಿ ಹೊಟ್ಟೋಗುತ್ತೆ. ಹಂಗಾಗಿ ನಾನು ಓಡಬೇಕಾಗಿರೋ ಪರಿಸ್ಥಿತಿ ಇದೆ.
ನಿಜ ಹೇಳ್ಬೇಕಂದ್ರೆ ನೇಚರ್ ಮುಂದೆ ನನ್ನ ಸ್ಟೋರಿ ಇವಾಗ ಡಬ್ಬ ಥರ ಕಾಣಿಸುತ್ತೆ. ಬಟ್ ಏನು ಮಾಡೋಣ, ನಾನು ಕ್ಯಾಮ್ರಾ ತಂದಿಲ್ಲ, ಎಲ್ಲ ಇವತ್ತು ಶೂಟ್ ಮಾಡ್ತಾ ಇರೋದೆಲ್ಲ ನನ್ನ ಸೆಲ್ ಫೋನ್ನಲ್ಲೇ. ಏನೇ ನೀವು ವ್ಲಾಗ್ ನೆನ್ನೆ ಪ್ರೀವಿಯಸ್ ವ್ಲಾಗ್ ನೋಡಿರ್ಬೋದು, ಈ ವ್ಲಾಗ್ ನೋಡಿರ್ಬೋದು, ಎಲ್ಲ ಸೆಲ್ ಫೋನ್ನಲ್ಲೇ ಶೂಟ್ ಮಾಡ್ತಾ ಇರೋದು. DSLR ಕ್ಯಾಮ್ರಾ ಇಲ್ಲ ನನ್ನ ಹತ್ರ, ಬೇರೆ ಯಾವುದೂ ಇಲ್ಲ ನನ್ನ ಹತ್ರ ಎಕ್ವಿಪ್ಮೆಂಟ್ಸ್. ಆದರೆ ಇನ್ನೊಂದಿದೆ, ಆ್ಯಕ್ಷನ್ ಕ್ಯಾಮ್ರಾ ಇದೆ ನನ್ನ ಹತ್ರ, ಆದರೆ ನನ್ನ ಬ್ಯಾಗಲ್ಲಿದೆ, ಚಾರ್ಜ್ ಖಾಲಿಯಾಗೂ ಇದೆ. ಈಗ ಆ ಸ್ಟೋರಿನ ನಾನು ಕಂಟಿನ್ಯೂ ಮಾಡಬೇಕು ಅಂದರೆ ಸರಿ ಹೋಗಿದ್ದೆ. ಅವಾಗ ಅವರು ಇನ್ಸ್ಟ್ರಕ್ಟರು ಟ್ಯೂಟರ್ ಇರ್ತಾರಲ್ವ, ನಿಮ್ಮ ಗುರು, ಬೇಸಿಕ್ಲಿ ಗುರು ಅಂತ ಕರಿಬೇಕು. ಅವ್ರ ಗುರು ಏನಂದ್ರು ಅಂದರೆ, ಅಲ್ಲ ನೀನೇನು ಮುಟ್ಬೇಡಪ್ಪ, ನಾನು ಓಡಿಸ್ತಿದ್ದೆ, ಒಂದು ರೇಂಜಿಗೆ ಕಾರ್ ಓಡಿಸ್ತಾ ಇದ್ದೆ ಅವಾಗ. ಆದರೆ ಅವರು ನೀನು ಕ್ಲಚ್ ಗಿಚ್ ಎಲ್ಲ ಮುಟ್ಬೇಡ ಗುರು, ನೀನು ಎಲ್ಲ ನಾನೇ ನೋಡ್ಕೊತೀನಿ, ಸ್ಟೀರಿಂಗ್ ವೀಲ್ನ ಇಟ್ಕೊ ಅಂತ ಹೇಳಿದ್ರು. ಸರಿ, ನಾನು ಸ್ಟೀರಿಂಗ್ ವೀಲ್ನ ಇಟ್ಕೊಂಡು ಓಡಿಸ್ತಾ ಇದ್ದೆ. 8 ಸರ್ಕ್ಯೂಟ್ ಆಟೋಮ್ಯಾಟಿಕ್ಕಾಗಿ ಎಲ್ಲ ತೋರಿಸ್ತಾ ಇತ್ತು. ಅದು ಡಿಮೆರಿಟ್ ಪಾಯಿಂಟ್ಸ್ ಎಲ್ಲ ಅಲ್ಲೇ ಕೊಡ್ತಾಯಿತ್ತು. ಪಾಸಿಂಗ್ ಪಾಯಿಂಟ್ಸ್ ಮತ್ತು ರಿವರ್ಸ್ ಪಾರ್ಕಿಂಗ್ ಏನೋ ಮಾಡಬೇಕಾಯಿತು, ಪ್ಯಾರಲಲ್ ಪಾರ್ಕಿಂಗ್ ಮಾಡಬೇಕಾಯಿತು. ಮರ್ತೋಗಿನಿ, ಮೋಸ್ಟ್ಲಿ ಪ್ಯಾರಲಲ್ ಪಾರ್ಕಿಂಗ್ ಮಾಡಬೇಕಾಗಿತ್ತು ಅಷ್ಟೇ. ಒಂಥರ ಕ್ಲಚ್ ಬಿಡೋದು ಅದೆಲ್ಲ. ಆವಾಗ ಗಿಯರ್ ಗಾಡಿ ಅಲ್ವಾ, ಅಂದರೆ ಆಟೋಮ್ಯಾಟಿಕ್ ಅಲ್ಲ, ಈಗೆಲ್ಲ ಓಡಿಸೋದಲ್ಲ ಆಟೋ. ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಮ್ಯಾನ್ಯುವಲ್ ಅಷ್ಟೇ. ಅದಾಯಿತು. ಅದಾದಮೇಲೆ ಲೈಸೆನ್ಸ್ ಸಿಕ್ತು. ಈ ಕಡೆ ಒಂದು ಒಳ್ಳೆ ವ್ಯೂ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಟಿಕ್ಟಾಕ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಬಾಯ್.